ಬಾಯಿ ಮುಚ್ಚೋ ಬಂಡ. ನನ್ನ ಪ್ರೇಮಿ ಜೊತೆ ಹಾಡಿ ಕುಡಿದ್ರೆ ನಿನಗೇನೋ ಕಷ್ಟ. ಇದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾರು ಅಂತ ಅಂದ್ರೆ ನನ್ನ ಪರಿಚಯ ನಿನಗಿಲ್ವಾ? ಅದೇ ಊಸುರುವಾಡಿ ಇಷ್ಟು ದಿನ ನನ್ನ ಜೊತೆ ಪ್ರೀತಿ ಪ್ರೇಮದ ನಾಟಕವಾಡಿ ಸಿನಿಮಾ ಪಾರ್ಕ್ ಕ್ಲಬ್ ಅಂತ ಸುತ್ತಾಡಿ ಈಗ ನೀನ್ ಯಾರು ಅಂತ ಕೇಳ್ತಾ ಇದ್ದೀಯಲ್ಲ, ನೀನ್ ಎಂಥ ಊಸುರುವಳ್ಳಿ ಜಾತಿಗೆ ಸೇರಿದ ಹೆಣ್ಣಿರ್ಬೇಕು? ನಿನ್ನನ್ನು ಪ್ರೀತಿ ಮಾಡಿ ನಾನು ಮೋಸ ಅಂತಲೇ ಏನೋ ಮಗ್ಳುತ್ತಾ ಇದ್ಯಾ? ಯಾವ ಪ್ರೀತಿ ಯಾರು ಮಾಡಿದ್ದು? ನೀನು ನನ್ನನ್ನು ಪ್ರೀತಿ ಮಾಡಿದ್ದು. ನಾನು ನಿನ್ನನ್ನ ಪ್ರೀತಿ ಮಾಡಿದ್ದು. ಚೆನ್ನಾಗಿ ಹೇಳ್ತಾ ಇದ್ಯಾ? ನಿನ್ನನ್ನ ಪ್ರೀತಿ ಮಾಡೋದಕ್ಕೆ ನನ್ಗೇನಾದ್ರು ತಲೆ ಕೆಟ್ಟಿದ್ದೇನೋ? ನಿನ್ನನ್ನ ನಾನು ಬೆಸ್ಟ್ ಫ್ರೆಂಡ್ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನಿನ್ನ ಮುಟ್ಟಾಳತನದಿಂದ ಆ ಫ್ರೆಂಡ್ಶಿಪ್ ಕೂಡ ನನಗೆ ಬೇಡವಾಗಿದೆ. ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಾಯಿಸುವ ಬಣ್ಣದ ಚಿಟ್ಟೆ ನೀನು ಅಂತ ನನಗೆ ಈಗ ಅರ್ಥವಾಯ್ತು ಕಣೆ. ಮಾಯಾಂಗಿನಿ, ಇನ್ನು ಮೇಲೆ ನೀನು ಈ ಮನೆ ಹಾಳಿನ ಜೊತೆ ಹೇಗೆ ಸುಖವಾಗಿ ಬದುಕ್ತೀಯ ಅಂತ ನಾನು ನೋಡ್ತೀನಿ ಕಣೆ. ಮಿಸ್ಟರ್, ಸುಮ್ಮನೆ ನಿಂತರೆ ತಲೆ ತಿರುಗು ಹಾಗೆ ಮಾತನಾಡ್ತಿರುವೆಲ್ಲ. ಯಾಕೆ? ಹೇಗಿದೆ ನಿನ್ನ ಮೈಯ? ಬೇಡ ಮರಿ, ಅಡ್ಡ ಬರಬೇಡ. ಇಷ್ಟೊತ್ತಿನವರೆಗೆ ನೀನು ಯಾವ ರೀತಿ ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ ಹಾಗೆ ನಿಂತ್ಕೊಂಡ್ಬಿಡು. ಇದ್ರಲ್ಲೇನಾದ್ರೂ ನೀನು ಅಡ್ಡ ಬಂದಿದ್ಯ ಆದ್ರೆ ಅಡ್ಡಡ್ಡ ಕತ್ತು ಸಾಕ್ಬಿಡ್ತೀನಿ ಮಗನೇ, ಹುಷಾರ್. ಏನೋ ಹೆದರ್ಸ್ತೇನೋ? ಹೋಗು ಮರಿ, ಹೋಗು. ಲೈಫಿನಲ್ಲಿ ನಿಮ್ಮಂತ ತುಂಬಾ ಜನ ನೋಡಿದ್ದೇನೆ. ರೂಪಾ, ಯಾರ ಇವನು? ಇವನೆಲ್ಲ ಇಷ್ಟು ಮಾತನಾಡಿದ್ರೆ ಹಾಗೆ ನಿಂತಿರುವೆಲ್ಲ. ಚಪ್ಪಲಿ ತಗೊಂಡು ಎರಡು ಏಟು ಬಾರಿಸಬಾರದೆ. ಬಂಡ ಪಟ್ಟಿಯ ಮಗನೇ, ಯಕ್ಷೋಚಿತ ಚಂಚನ ಚಿತ್ರದ ಪಾತ್ರಗಿತ್ತೀವಳು. ಎಂಥವಳು ನನಗೆ ಚಪ್ಪಲಿಂದ ಹೊಡಿತಾಳ? ಇವಳೇನು ದೇವಲೋಕದಿಂದ ತಲೆಗಿಳಿದು ಬಂದ ಅಪ್ಸರನ? ಇಲ್ಲ ಕರಪಿ ಗಂಗವನ? ಎಷ್ಟು ದಿನ ತುಟ್ಟಿನ ಆಸೆಗಾಗಿ ನನ್ನ ಹಿಂದೆ ತಿರುಗಾಡಿದ ತಿರುಮಾಕಿ ಇವಳು. ಇಂಥವಳಿಂದ ಚಪ್ಪಲಿಂದ ಹೊಡಿಸಿಕೊಳ್ಳುವಂತ ಬಂಡನಲ್ಲ ನಾನು. ಗಂಡ ಗಂಡನ ಗಂಡ ಪೃಥ್ವಿರಾಜನು. ಮಿಸ್ಟರ್ ಪೃಥ್ವಿ, ಸೌಂಡ್ ಅಂದ್ರೆ ನನಗಲ್ಲ ಅರ್ಜಿ. ನೋಡೋ, ಪೃಥ್ವಿ ಅಲ್ಲ, ಪೃಥ್ವಿರಾಜ ಅಂತಾರೆ. ನೋಡ್ ಮರಿ, ನನ್ನ ಮಾತು ಏನೇತು, ಇವಳ ಜೊತೆಗೆ, ನಿನ್ನಂಥ ನಾಯಿ ಜೊತೆಗಲ್ಲ. ಏನು ಮಗಳಿದ್ಯಾ? ನಾ ಇನ್ನೇನು ಮಗಳಿದ್ದೇನೆ ಏನೋ ಇವಾಗ? ಎಷ್ಟು ದಿನ ನಾನು ತಿಂದು ಬಿಟ್ಟ ಎಂಜಲದ ಎಡೆಯನ್ನು ಈಗ ನೀನು ನೆಕ್ಕುತ್ತೀಯಲ್ಲ. ನಿನ್ನಂಥವನನ್ನ ನಾಯಿ ಅಂತ ಕರೆಯದೆ ಮತ್ತೇನಂತ ಕರೀತಾರ? ಮೊದಲು ಇವಳನ್ನು ಪ್ರೀತಿ ಮಾಡಿದ್ದು ನಾನು. ಈಗ ನನ್ನ ಸುಖ ಇವಳಿಗೆ ಬೇಡಾಗಿದೆ ಅಂತ ಕಾಣಿಸುತ್ತದೆ. ಅದಕ್ಕೆ ನಿನ್ನ ಹಿಂದೆ ಬಿದ್ದಿದ್ದಾಳೆ ಈ ಮಾಯಾಂಗಿನಿ. ಸಾಕ್ ಮಾಡೋ ನಿನ್ನ ಮಾತನ್ನ. ಕಂಡವರಿಗೆ ಸೆರಗು ಹಾಸೋದಕ್ಕೆ ನಾನೇನು ವ್ಯಭಚಾರಿ ಅಲ್ಲ. ನನ್ನ ಮನಸ್ಪೂರ್ವಕವಾಗಿ ಅವಿನಾಶ್ನ ಪ್ರೀತಿ ಮಾಡ್ತಾ ಇದ್ದೀನಿ. ಪೃಥ್ವಿರಾಜ್
ನಿನ್ನ ಬಾವಿ ಪತಿ ಆಗೋರು ಅಲ್ವೇ ಅಲ್ರಿ? ಹೌದು ರೂಪಾ, ಹೌದು. ರೂಪಾ ನನ್ನ ಭಾವಿಯ ಸಖಿ. ಹೈ, ನಿನ್ನ ಜೊತೆ ಮಾತನಾಡಲು ನನಗೆ ಇಷ್ಟ ಇಲ್ಲ. ಇವಳನ್ನು ಮನಸಾರೆ ಪ್ರೀತಿಸಿದ್ದೇನೆ. ನಮ್ಮ ಪ್ರೀತಿಯಲ್ಲಿ ಹುಳಿ ಹಿಂಡನ್ನು ನೋಡಿದರೆ ಮರೆಯದ ಆಗದಂತ ಕೆಲಸ. ನಿನ್ನಂತವನ ಮಾತು ಕೇಳಿ ನಂಬಿದ ಹುಡುಗಿಯನ್ನು ನಡು ನೀರಿನಲ್ಲಿ ಕೈ ಬಿಡುವ ಮುಟ್ಟಾಳ ನಾನಲ್ಲ. ಒಳ್ಳೆಯ ಸಂಸ್ಕೃತಿಯ ಮನೆತನದಲ್ಲಿ ಹುಟ್ಟಿ ಬಂದಿದ್ದವನು ಇವನು. ನಿನ್ನ ಜೊತೆ ನನ್ನದೇನು ಮಾತು. ರೂಪಾ, ನಡೆ ಹೋಗೋಣ. ನಿಂತ್ಕೋ. ನೀನ್ ಹೋಗುವುದಕ್ಕಿಂತ ಮುಂಚೆ ನನ್ನದೊಂದು ಮಾತು ಕೇಳ್ಕೊಂಡು ಹೋಗು. ನನ್ನ ಮಾತು ಕೇಳಿ ಆದ್ಮೇಲೆ ನೀನ್ ಇವಳನ್ನು ಮನೆ ತುಂಬಿಸ್ಕೋತೀಯೋ ಅಥವಾ ತಲೆ ಮೇಲೆ ಹೊತ್ಕೊಂಡ್ತೀಯೋ ಅದು ನಿನಗೆ ಬಿಟ್ಟಿದ್ದು. ಏ ಪೃಥ್ವಿ, ನನ್ನ ಮೇಲೆ ಯಾಕೋ ಇಷ್ಟು ಹೊಟ್ಟೆ ಬರಿ? ನನ್ನ ಪ್ರೀತಿಗೆ ಯಾಕೋ ಹುಳಿ ಹಿಂಡ್ತಾ ಇದ್ಯಾ? ಅವಿ, ನಡೀರಿ ನಾವು ಹೋಗೋಣ. ವೇಟ್ ರೂಪ ಡಾರ್ಲಿಂಗ್, ಅಷ್ಟೇಕೆ ಅವಸರ ಮಾಡ್ತಾ ಇದ್ದೀಯ? ನೋಡು, ಈ ನಿನ್ನ ಹಿನ್ನೆಲೆ, ಚರಿತ್ರೆ, ಇತಿಹಾಸ ನಿನ್ನ ಬಾವಿ ಗಂಡನಿಗಷ್ಟು ಗೊತ್ತಾಗಲಿ. ಮಿಸ್ಟರ್, ಅದೇನದು? ಬೇಗನೆ ಬಿಡಿಸಿ ಹೇಳು. ನೋಡು ಅವಿನಾಶ್, ನೀನು ತಿಳಿದುಕೊಂಡಿರುವ ಹಾಗೆ ಈ ರೂಪ ಸುಶಿಕ್ಷಿತ ಮನೆತನದಿಂದ ಬಂದ ಹೆಣ್ಣಲ್ಲ. ಪಾಪ, ನಿನ್ನ ನೋಡಿದ್ರೆ ನನಗೆ ಅಯ್ಯೋ ಅನಿಸುತ್ತಿದೆ. ಮದುವೆ ಎಂದರೆ ಅದು 1000 ವರ್ಷಗಳ ಸಂಬಂಧ. ಚಿತ್ತ ನಾವು ಪೆನ್ನಿನ ರಿಫಿಲ್ ಖರೀದಿ ಮಾಡುವ ಅದು ಬರೆಯುವುದೋ ಇಲ್ಲವೋ ಅಂತ ಪರೀಕ್ಷೆ ಮಾಡಿ ತೆಗೆದುಕೊಳ್ತೇವೆ. ಆದ್ರೆ ನಮ್ಮ ಜೀವನ ಪೂರ್ತಿಯಾಗಿ ನಮ್ಮ ಭಾವ ಸಂಗಾತಿಯಾಗಿ ಬರುವ ಸಂಗಾತಿ ಬಗ್ಗೆ ತಿಳಿದುಕೊಳ್ಳೋದು ಬೇಡವಾ? ಹೇ ಮಿಸ್ಟರ್, ಸುತ್ತಿ ಬೇಯಿಸಿ ಏಕೆ ಹೇಳುತ್ತೀವಿ? ಹೇಳದ ಕೆಲವು ವಿಷಯ ಬೇಗನೆ ಹೇಳಿ ಮುಗಿಸು. ಅವಸರ ಮಾಡಬೇಡ ಅವಿನಾಶ್. ಅವಸರವೇ ಅಪಘಾತಕ್ಕೆ ಕಾರಣ. ನೋಡ ಅವಿನಾಶ್, ನೀನು ಇವಳನ್ನು ಮದುವೆ ಮಾಡಿಕೊಂಡು ಸುಖ ಪಡೆಯುವ ಸಂಭ್ರಮ ನಿನಗಾದರೆ ಇವಳು ನಿನಗೆ ಮೊದಲನೇ ಹೆಂಡತಿಯಾಗಿ ನಿನಗೆ ಮಾತ್ರ ಸೀಮಿತವಾಗಿದ್ದಾಳೆ. ಆದ್ರೆ ಇವಳಿಗೆ ನೀನು ಎಷ್ಟೇ ಗಂಡ ಅನ್ನೋದು ಲೆಕ್ಕಕ್ಕೆ ಸಿಗುವುದಿಲ್ಲ. ಯಾಕಂದ್ರೆ ಪರ ಪುರುಷರ ಚಪ್ಪಲಿಗಳು ನಿನ್ನ ಮನೆ ಮುಂದೆ ಸಾಲಾಗಿ ನಿಲ್ಲಿಸಿರ್ತಾರೆ. ಹೇ ಮಿಸ್ಟರ್, ನನ್ನ ತಲೆ ಕೆಟ್ಟು ಹೋಗುತ್ತಿದೆ. ಅದು ಏನು ಹೇಳಬೇಕೆಂದಿರುವಲ್ಲ ವಿಷಯ ಬೇಗನೆ ಹೇಳಿ ಮುಗಿಸು. ಸೌಂಡ್ ಅಂದ್ರೆ ನನಗೆ ಅಲರ್ಜಿ ಅಂತ ಆಗ್ಲೇ ನಿನಗೆ ಹೇಳಿದ್ದೇನೆ. ನೋಡು ಮಿಸ್ಟರ್ ಅವಿನಾಶ್, ಈ ರೂಪಾಂಗನೆಯ ರೂಪ ಒಬ್ಬ ವೇಷೆಯ ಮಗಳು. ಇವನು ಹೇಳುತ್ತಿರುವ ಮಾತು ನಿಜನಾ? ಪಾಪಿ, ನಿನ್ನ ಮನಸ್ಸಲ್ಲಿರೋದ್ನ ಕಾರಿ ನನ್ನ ಬದುಕನ್ನ ಹಾಳು ಮಾಡೋದಕ್ಕೆ ಹೊರಟಿದ್ಯಲ್ಲೋ. ಅವಿನಾಶನ ನಾನು ಮನಸಾರೆ ಪ್ರೀತಿ ಮಾಡ್ತಿದ್ದೀನಿ ಕಣೋ, ಪ್ರೀತಿ ಮಾಡ್ತಾ ಇದ್ದೀನಿ. ಅವಿ ಅವಿ ಈ ಪಾಪಿ ಹೇಳ್ತಾರೋ ಮಾತು, ಈ ಪಾಪಿ ಹೇಳ್ತಾ ಇರೋದು ಮಾತು ನಿಜ. ನನ್ನ ತಾಯಿ ಒಬ್ಬ ವೇಶ್ಯೆ, ಆದ್ರೆ ನಾನಲ್ಲ, ನಾನಲ್ಲ. ಸಾಕು ಮಾಡು ಈ ನಿನ್ನ ಮಾತು. ನಿನ್ನ ಬೆಣ್ಣೆ ಹಂತ ಮಾತು ಕೇಳಿ ನಾನು ಮೋಸ ಹೋದೆ. ನಾನು ಪ್ರೀತಿಸಿದ ಹುಡುಗಿ ವೇಷೆಯ ಮಗಳೇ.
ಹೌದು, ಆದ್ರೆ ನಾನು ಪತಿವಿರತೆ ಅವಿ, ಪತಿವಿರತೆ. ನನ್ನನ್ನ ನಂಬಿ ಅವಿ, ನನ್ನನ್ನ ನಂಬಿ. ನೋ ನೋ ನೋ, ನಾನು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ನಿಂತರೆ ನನ್ನ ತಲೆ ಕೆಟ್ಟು ಹೋಗುತ್ತೇನೆ. ಗುಡ್ ಬಾಯ್. ಅವಿ, ಅವಿ. ಅವಿ! ಚಾಂಡಾಲ, ಏಯ್! ನನ್ನ ಪ್ಲಾನನ್ನೆಲ್ಲ ಹಾರ್ದು ಮೂರ ಬಟ್ಟೆ ಮಾಡ್ಬಿಟ್ಟಿಯಲ್ಲೋ. ನಿನ್ ಜೊತೆನೆ ಇರೋಣ ಅಂದ್ರೆ ನೀನು ಬಸ್ಸಲ್ಲಿ ಹೋಗಿ ಅದೇ ಉಡುಪಿ ಹೋಟೆಲು, ಥರ್ಡ್ ಕ್ಲಾಸ್ ಲಾಡ್ಜು. ಇಷ್ಟಲ್ಲೇ ನಿನ್ ಜೀವನ ಹೇಗೋ ನನ್ನ ಬುದ್ಧಿವಂತಿಕೆನ ಉಪಯೋಗಿಸಿ ಆ ಅವಿನಾಶ್ ನನ್ನ ಬಲೆಗೆ ಹಾಕೊಂಡಿದ್ದೆ. ಇನ್ನೇನೋ ಮದುವೆ ಆಗ್ಬೇಕಾಗಿತ್ತು, ಅಷ್ಟು ನೀನು ಬಂದು ಎಲ್ಲ ಹಾಳು ಮಾಡ್ಬಿಟ್ಟೆ. ಏ, ಈಗ ಮತ್ತೆ ಯಾರನ್ನ ಹುಡ್ಕೊಂಡ್ ನಾನು? ಅರೆ, ನಿನ್ನ ಪ್ಲಾನ್ ಹೀಗಿತ್ತ ರೂಪ? ಎಂತ ಕೆಲಸ ಆಯ್ತು ನನ್ನಿಂದ ಅಲ್ವೇ? ನೀನು ಮೊದಲೇ ನನಗೆ ಹೇಳಬಾರ್ದಾಗಿತ್ತೇನೆ. ನಾನೇ ನಿನಗೆ ಶಕ್ತಿ ಮಾಡಿ ಕೊಡ್ತಿದ್ದೆ. ಬಿಡು, ಈಗೇನಾಗಿದೆ? ಇನ್ನು ಕಾಲು ಮಿಂಚಿಲ್ಲ ಕಡೆ. ಮರಳಿ ಪ್ರಯತ್ನ ಮಾಡಿದ್ರೆ ಆಯ್ತು. ಏನೋ ಪ್ರಯತ್ನ ಮಾಡೋದು? ಕೈಯಿಗೆ ಬಂದ ತುತ್ತು ಬಾಯಿಗೆ ಬರದ ಹಾಗೆ ಮಾಡ್ಬಿಟ್ಟೆ. ನೀನು ಮಾಡಿರೋ ರಾಧಾಂತದಿಂದ ಆ ಅವಿನಾಶ ಮತ್ತೆ ನನ್ನ ಕೈ ಸಿಕ್ತಾನ? ರೂಪಾ, ಇವನು ಪೃಥ್ವಿರಾಜ್. ನಾನು ಮನಸ್ಸು ಮಾಡಿದರೆ ಅಸಾಧ್ಯ ಎನ್ನುವುದು ಯಾವುದೂ ಇಲ್ಲ. ದಿಕ್ಕೆಟ್ಟು ಹೋದ ಈ ಅವಿನಾಶ ದೀನನಾಗಿ ಬಂದು ನಿನ್ನನ್ನು ಸೇರುವ ಹಾಗೆ ಮಾಡುತ್ತೇನೆ. ಆದ್ರೆ ಇದರಿಂದ ನನಗೇನು ಲಾಭ? ಸದಾ ಕಾಲ ನಿನ್ನೊಂದಿಗೆ ಸರಸದಿಂದಿರುವೆ ಚಿನ್ನ. ನೋ, ಈ ಸರಸದಿಂದ ಸರಿ ಹೋಗದು ರೂಪ. ನಿತ್ಯ ನನ್ನ ಜೊತೆ ಸರಸದ ಜೊತೆಗೆ ತಿಂಗಳ ನನ್ನ ಜೇಬು ತುಂಬುತ್ತಿರಬೇಕು. ಇದಕ್ಕೆ ನೀನು ಒಪ್ಪಿಕೊಂಡ್ರೆ ಮಾತ್ರ ಆ ಶ್ರೀಮಂತ ಕುಬೇರ ನಿನ್ನ ಗಂಡನಾಗುತ್ತಾನೆ. ಸರಸ ಸಲ್ಲಾಪಕ್ಕೆ ನಾನು ನಿನ್ನ ಮಿಂಡನಾಗುತ್ತೇನೆ. ಇಬ್ಬರು ಸೇರಿ ಅವಿನಾಶನ ದುಡ್ಡಿನಲ್ಲಿ ತಿಂದು ತ್ಯಾಗಬಹುದು. ಏನಂತೀಯ ಡಾಲೆ? ಅನ್ನೋದಕ್ಕೆ ಏನಿದೆ ಡಾರ್ಲಿಂಗ್? ಮಜಾ ಮಾಡೋದಕ್ಕೆ ಹಣ ಸಿಕ್ಕರೆ ಸಾಕು. ರೂಪಾ, ನಾನು ಗತಿಗೆಟ್ಟಿರುವೆ, ನೀನು ನೀತಿ ಬಿಟ್ಟಿರುವೆ. ಇಬ್ಬರು ಸೇರಿ ವಿನಾಶನ ಮತಿ ಬಿಡಿಸಿದ್ರಾಯ್ತು. ಸರಿ, ಅಲ್ಲಿವರೆಗೆ ಸುರಿಸೊಂದು ಪ್ರಣಯ ಗೀತೆಯನ್ನ